ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಮಾಡ್ತಾ ಇರೋದು ಶಾವಿಗೆ ಪಾಯಸ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಕಿಶ್ಮಿಶ್, ತುಪ್ಪ, ಬಾದಾಮಿ, ಕಾಜು, ಶಾವಿಗೆ, दूध ಮಸಾಲ, ಸಕ್ಕರೆ ಹಾಗೂ ಇಲೈಚಿ. ಇವಾಗ ಬಾದಾಮಿ ಗೋಡಂಬಿ ಕಟ್ ಮಾಡರಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಎರಡು ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ನಾನು ಹಾಲು ಗರಂ ಮಾಡಲು ಇಟ್ಟಿದ್ದೀನಿ ನೋಡಿ. ಮಾಡಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಜು ಬಾದಾಮ್ ಫ್ರೈ ಮಾಡ್ಕೊಂಬಂದು, ಕಿಶ್ಮಿಶ್, ಬಾದಾಮ್, ಕಾಜು, ಕಿಶ್ಮಿಶ್ ಮೂರು ತುಪ್ಪದಾಗ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಇವತ್ತು ನನ್ನ ಮಗನ ಬರ್ಡೇ ಇದೆ, ಅದಕ್ಕಾಗಿ ನಾನು ಪಾಯಸ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಲೈಟಾಗಿ ಹುರ್ಕೋಬೇಕು, ಜಾಸ್ತಿನೇ ಹುರ್ಕೋಬಾರ್ದು. ಸ್ವಲ್ಪ ಕಲರ್ ಚೇಂಜ್ ಆದರೆ ತೆಗೆದುಬಿಡಿ. ಇದರಲ್ಲೇ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಶಾವಿಗೆ ಹಾಕ್ಕೊಳ್ಳಿ. ಶಾವಿಗೆನೂ ಇದರಲ್ಲೇ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಚಲೋ ನೋಡಿ ಫ್ರೆಂಡ್ಸ್, दूध ಗರಂ ಆಗಲು ಇಟ್ಟಿದ್ದೀನಿ. ಅಂಗಡಿಯಲ್ಲಿ ಈ ಥರ ಶಾವಿಗೆ ಪಾಯಸ ಮಾಡಲು ಶಾವಿಗೆ ಕೊಡು ಅಂದರೆ ಕೊಡ್ತಾರೆ. ಅವು ತಂದು ಮಾಡಿ ಮನೆಯಲ್ಲಿರೋ ಶಾವಿಗೆಯಿಂದ ಪಾಯಸ ಚೆನ್ನಾಗಾಗಲ್ಲ. ಈ ಥರ ಅಂಗಡಿಯಲ್ಲಿ ತಂದು ಮಾಡಿದ್ರೆ ಚೆನ್ನಾಗಾಗುತ್ತೆ. ಈ ಶಾವಿಗೆನೂ ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನೋಡಿ ಈ ಥರ ಆದರೆ ಸಾಕು, ತೆಗೆದುಬಿಡಿ. 2 ಲೀಟ್ರ್ ಹಾಲಿಂದ ಮಾಡ್ತಾಯಿದ್ದೀನಿ ಇವತ್ತು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ಈ ಕುದಿಸ್ಕೊಂಡಿರೋ ಹಾಲಿಗೆ ಈ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಇದು ಹಾಕ್ಕೊಳ್ಳಿ. ಈ ದೂದ್ ಪೌಡ್ರ್ ತೊಗೊಂಡಿದ್ದೀನಲ್ಲ ನಾನು, ಅಂಗಡಿಯಲ್ಲಿ ದೂದ್ ಪೌಡ್ರ್ ಅಂದರೆ ಕೊಡ್ತಾರೆ, ಚೆನ್ನಾಗಿರುತ್ತೆ. ಇದರಲ್ಲಿ ಕಾಜು, ಬಾದಾಮ್, ಇಲೈಚಿ, ಕೇಸರಿ ಎಲ್ಲ ಇರುತ್ತೆ ಇದರಲ್ಲಿ. ಇದು ತಂದು ಹಾಕಿದ್ರೆ ಚೆನ್ನಾಗಿರುತ್ತೆ, ಪಾಯಸ ಚೆನ್ನಾಗಾಗುತ್ತೆ. ನೋಡಿ ಗಾಯ್ಸ್, ಈ ಥರ ಆಗ್ತಾಯಿದೆ. ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಶಾವಿಗೆ ಹಾಕೊಳ್ಳೋಣ. ಈ ಥರ ಆದಮೇಲೆ ಹಲೋ ಗಾಯ್ಸ್, ಇವಾಗ ಶಾವಿಗೆ ಹಾಕ್ಕೊಳ್ಳಿ. ಸಕ್ಕರೆ ಲಾಸ್ಟಿಗೆ ಹಾಕೋಬೇಕು. ಇವಾಗ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ನೋಡಿ ಗಾಯ್ಸ್, ಈ ಥರ ಆಗಿದೆ, ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್, ಈ ಥರ ಇರುತ್ತೆ ಶಾವಿಗೆ ಪಾಯಸದ್ದು ಪ್ಯಾಕ್. ಈ ಥರ ಅಂಗಡಿಯಲ್ಲಿ ಸಿಗುತ್ತೆ, ಗಟ್ಟಿ ಹಾಕೋತ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ಇವಾಗ ಸಕ್ಕರೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕ್ಕೊಳ್ಳಿ, ನನಗೆ ಸಾಕಿಷ್ಟೇ. ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಪ್ಪ ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ, ಜಾಸ್ತಿನೂ ಬೇಡ. ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ತಣ್ಣಗಾಗಲಿ ಬಿಡಿ. ಇದು ಆಗಿದೆ, ಇವಾಗ ಪಾಯಸ ಆಗಿದೆ. ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಫ್ರಿಜ್ಜಲ್ಲಿ ತಣ್ಣಗಾಗಲು ಬಿಡಿ, ತುಂಬ ಟೇಸ್ಟಾಗಿರುತ್ತೆ. ತಣ್ಣಗಾದ್ಮೇಲೆ ತಿನ್ನಿ. ಇದು ಇಷ್ಟು ಅಳಸಿದೆಯಲ್ಲ, ಈ ಥರ ಇರಲ್ಲ, ಗಟ್ಟಾಗುತ್ತೆ ಇದು. ಈಗ 1 ಅವರ್ ಆದಮೇಲೆ ಫ್ರಿಜ್ಜಲ್ಲಿ ಇಡಿ.
ನೋಡಿ ಗಾಯ್ಸ್, ಇವಾಗ ನಮ್ಮ ನಾದಿನಿ ತಿಂದು ಹೇಳ್ತಾರೆ ಹೆಂಗಾಗಿದೆ ಅಂತ. ಸೂಪರ್. ನೋಡಿ ಗಾಯ್ಸ್, ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.